ನನಗೆ ಅದು ಮಾಹಿತಿ ಇಲ್ಲ, ತಿಳ್ಕೊಂಡಿರ್ತೀನಿ. ನಾನು ಯಾವ ಸುದ್ದಿಗೂ ಹೋಗಿಲ್ಲ. ನಾನು ಕನಕಪುರನೂ ಗೊತ್ತಿಲ್ಲ, ನನಗೆ ನೆಲಮಂಗಲನೂ ಗೊತ್ತಿಲ್ಲ, ಸೀರಾನೂ ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಹೋದೆ. ನಾನು ಅಖಂಡ ಕರ್ನಾಟಕದ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ. ನನಗೆ ಚಾಮರಾಜನಗರನೂ ಒಂದೇ, ಬೀದರು ಒಂದೇ, ಗುಲ್ಬರ್ಗನೂ ಒಂದೇ. ಆಸೆಗಳನ್ನ ಹೇಳ್ಕೊಳ್ತಾರೆ, ತಪ್ಪೇನಿದೆ ಬಿಡಿ. ಭೂಮಿ ಬೆಲೆ ಕಡಿಮೆ ಇದೆ, ಅದು ಮಾಡಿ ಅಂತ ಹೇಳ್ತಾರೆ. ಸೆಂಟ್ರಲ್ ಮಿನಿಸ್ಟರ್ಗಳು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ ತಗೊಳ್ತಾರೆ. ರಾಜ್ಯ ಸರ್ಕಾರ ಒಟ್ಟಾರೆ ಅಭಿಪ್ರಾಯ ತಗೊಂಡರು ಸರ್. ಈಗ ನೀವು ಸಪರೇಟ್ ಕೊಟ್ರಿ, ಈಗ ಅವ್ರು ಸಪರೇಟ್ ಕೊಡ್ತಾ ಇದ್ದಾರೆ. ನಾನು ಯಾವುದು ಕೊಟ್ಟಿಲ್ಲ. ನಾನು ಹ್ಯಾವ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿಥಿಂಗ್. ನಾನು ಕೊಟ್ಟಿಲ್ಲ. ಅದಕ್ಕೆ ಮಂತ್ರಿಗಳಿದ್ದಾರೆ, ಅವರೇ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ನನ್ಗೆ ಗೊತ್ತಿಲ್ಲ, ನನಗೇನ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಯಾರು. ಪರಿಷತ್ ಸದಸ್ಯರ ನೇಮಕಾತಿ ವಿಚಾರದಲ್ಲಿ ಒಮ್ಮತ ಮೂಡಿಲ್ಲ ಅನ್ನೋ ಮಾತು ಹೌದಾ ಸರ್? ನಿಮ್ಗೇನೋ ಮಾಹಿತಿ ಇರ್ಬೇಕು, ನಮ್ಗೆ ಮಾಹಿತಿ ಇಲ್ಲ. ನೀವು ಹೇಳ್ಬೇಕು ಸರ್. ನಿಮ್ಗೇನೋ ಮಾಹಿತಿ ಇದ್ರೆ ಹೇಳಿ. ಅಲ್ಲ ಸರ್, ನೀವು ಸದನದಲ್ಲಿ ಸರ್ಕಾರ ಪರವಾಗಿ ಹೋರಾಟ ಮಾಡಿದ್ರೆ ನಾವು ನಾಮಿನೇಷನ್ ಮಾಡ್ತಾ ಸ್ಟೇಟ್ಮೆಂಟ್ ಮಾಡಿದ್ವಿ ಇತ್ತೀಚೆಗೆ. ಅದು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಇದೆ ಸರ್? ನೋಡಪ್ಪ, ನಾನು ಯಾವತ್ತೂ ಪಕ್ಷದ ಕಾರ್ಯಕರ್ತರ ಪರವಾಗಿ ನಿಲ್ಲೋಲ್ಲ. ಇನ್ಕ್ಲೂಡಿಂಗ್ ನಾಮಿನೇಷನ್ ಕೊಟ್ಟ ಇದ್ರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಒಳಗಡೆ ಯಾರು ಅದಕ್ಕೆ ಅರ್ಹರಿರ್ತಾರೆ ಅಂತವ್ರಿಗೆ ಕೊಡಬೇಕು ಅನ್ನೋದು ದಟ್ ಇಸ್ ಮೈ ಫರ್ಮ್ ಬಿಲೀವ್ ಅಂಡ್ ಸ್ಟ್ಯಾಂಡ್. ಸರ್, ಎಐಸಿಸಿ ಅಧಿವೇಶನದಲ್ಲಿ ರಾಯಚೂರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮಾತಾಡಕ್ಕೆ ಅವಕಾಶ ಇತ್ತು, ನಿಮಗೂ ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಯಾರು ಹೇಳಿದ್ರಿ? ನಾವೆಲ್ಲ ಒಳಗಡೆ ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ. ಅಲ್ಲ ಸರ್, ಲೈವ್ ಅಲ್ಲಿ ಬಂದಿದೆ. ಚೀಫ್ ಮಿನಿಸ್ಟರ್ ಒಳಗಡೆ ಮಾತಾಡೋದು, ಅದನ್ನೆಲ್ಲ ಲೈವ್ ತೋರ್ಸಕ್ಕಾಗ್ತದೆ. ಸಿಎಂ ಕೂಡ ನಮ್ಮ ರಾಜ್ಯದ ಕೆಲವು ವಿಚಾರಗಳನ್ನ ಪ್ರಸ್ತಾವನೆ ನಾವು ಅದು ಪಾರ್ಟ್ ಆಫ್ ದಿ ವರ್ಕಿಂಗ್ ಕಮಿಟಿ ನಾವು ಮಾತಾಡೋಕ್ಕಾಗ್ತದೆ. ಅದನ್ನ ಆ ಕರೆದ ಮೀಟಿಂಗ್ ಬೇರೆಯವ್ರಿಗೆ ಮಾತಾಡಕ್ಕೆ ಹೋಗ್ಬೇಕು. ಮೂವ್ ಮಾಡಿರೋರು ಒಳಗಡೆ ಇದ್ದಂಥವ್ರು ಕೆಲವರು ಬಂದು ಅದನ್ನ ಮೂವ್ ಮಾಡಿದ್ದಾರೆ, ಸೆಕೆಂಡ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬಿಕ್ಕಿದವರೆಲ್ಲ ಬೇರೆಯವ್ರಿಗೆಲ್ಲ ಅವಕಾಶ ಕೊಡ್ಬೇಕು. ಸಾಮಾನ್ಯ ಕೊಡಬೇಕು. ಕೆಲವು ACC ಮೆಂಬರ್ಸು ನಮ್ಮ ಶ್ರೀನಿವಾಸ್ಗೆ ನಾವು ಅವಕಾಶ ಕೊಟ್ಟರು. ಒಂದು 4-5 ಜನಕ್ಕೆ ಅವಕಾಶ ಕೊಟ್ಟರು ನಮ್ಮ ರಾಜ್ಯದಲ್ಲಿ. ವೀರಪ್ಪ ಮೊಯ್ಲಿಯವರು ಮಾತಾಡಬೇಕು ಒಳಗಡೆ ಮಾತಾಡಿದ್ದು ವಿಧಾನದಲ್ಲಿ. ಸರ್, ಮುಖ್ಯಮಂತ್ರಿಗಳ ಮೇಲೆ ಒಂದು ಹೊಸ ಆರೋಪ ಬಂದಿದೆ. ಹಿಂದೆ CM ಆಗಿದ್ದಾಗ ಕೆಲವು ಗಣಿ ಗುತ್ತಿಗೆಗಳನ್ನ ರಿನ್ಯೂವಲ್ ಮಾಡ್ಬೇಕಾದ್ರೆ ಸಾಕಷ್ಟು ವೈಲೇಷನ್ ಮಾಡಿದ್ದಾರೆ. ಅವೆಲ್ಲ ಸುಮ್ಮನೆ ಪೊಲಿಟಿಕಲಿ ರಾಜಕೀಯದ ಆರೋಪಗಳನ್ನ ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೋದು ಅಷ್ಟೇ. ಯಾವ ಸತ್ಯವಿಲ್ಲ, ಏನಿಲ್ಲ. ಯಾವುದೇ ಕಾನೂನು ಚೌಕಟ್ಟು ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಆನ್ ಲೀಸಸ್. ನನಗೆ ಗೊತ್ತಿದೆ, ಹಿಂದೆ ಎಲ್ಲ ಗಲಾಟೆಗಳಾದ್ಮೇಲೆ ಕೊನೆಗೆ ಬಹಳ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯಾಗಿ ಅವ್ರ ಕೆಲಸ ನಾವು ನಿರ್ವಹಿಸ್ತಾರೆ. ಸರ್, ಕುಮಾರಸ್ವಾಮಿ ಸರ್ಕಾರದ ಮಣ್ಣನ್ನ ಸಪ್ಲೈ ಮಾಡೋದಕ್ಕೆ ಟೆಂಡರ್ ತಗೊಂಡಿದ್ರು, ಅವ್ರ ದಾಖಲೆ ಬಿಡುಗಡೆ ಮಾಡ್ತಿದ್ದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ. ಥ್ಯಾಂಕ್ ಯು. ಸರ್ಕಾರದ ಭ್ರಷ್ಟಾಚಾರದ ದಾಖಲೆಗಳು ತನ್ನಲ್ಲಿದ್ದಾವೆ, ಬಿಡುಗಡೆ ಮಾಡ್ತಂತ ಹೇಳ್ತಾರೆ ಕುಮಾರಸ್ವಾಮಿ. ಲಾರಿ ಯಾವಾಗ ಬೇಕು ಹೇಳಿ ಕಳ್ಸ್ಕೊಡೋದು.